ಶಾಂತಿ. ಸಮಸ್ಯೆಗಳು ಯಾಕೆ ಬರ್ತವೆ? ಯಾರು ಸಾಲ ಮಾಡಿರ್ತಾರೋ ಅವರು ನಿಮ್ಮ ಹತ್ರ ಸಾಲ ಕೇಳಲಿಕ್ಕೆ ಬಂದಿದ್ದಾರೆ. ಓಕೆ, ನೀವು ಪೇಮೆಂಟ್ ಮಾಡಿದ್ರೆ ಏನಾಗೋದಿಲ್ಲ, ಅವ್ರು ನಿಮಗೆ ಸಮಸ್ಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಮನೆಯಿಂದ ಹೊರಗಡೆ ಹೋಗಿರ್ತೀರಿ, ತರಕಾರಿ ತೊಗೊಳ್ತೀರಾ, ಹಾಲು ತೊಗೊಳ್ತೀರಾ, ದಿನಸಿ ಐಟಮ್ ತೊಗೊಳ್ತೀರಾ, ನ್ಯೂಸ್ ಪೇಪರ್ ತೊಗೊಳ್ತೀರಾ, ಸರಿನಾ? ನೀವು ಸರಿಯಾಗಿ ಎಲ್ಲರಿಗೂ ಪೇಮೆಂಟ್ ಮಾಡಿದ್ದೀರಿ. ಏನು ಮಾಡಿದ್ದೀರಿ? ಪೇಮೆಂಟ್ ಮಾಡಿದಿರಿ. ಮತ್ತು ನೆಕ್ಸ್ಟ್ ಅವ್ರ ಅಂಗಡಿ ಎದುರುಗಡೆ ಹೋದರೆ ಅವನು ನಿಮ್ಮ ಮೇಲೆ ಸಿಟ್ಟು ಮಾಡ್ತಾನೋ ಮಾಡಲ್ವೋ? ಮಾಡಿದಿರಿ. ಒಂದು ವೇಳೆ ನೀವು ಮಾಡಿಲ್ಲ, ಸಾಯಂಕಾಲ ಕೊಡ್ತೇನೆ ಅಂತಂದ್ರಿ, ಒಂದು ವಾರ ಆದರೂ ನೀವು ಕೊಟ್ಟಿಲ್ಲ, ಆವಾಗ ನೆಕ್ಸ್ಟ್ ಹೋದಾಗ ನಿಮ್ಮ ಮೇಲೆ ಸಿಟ್ಟು ಮಾಡ್ತಾನೋ ಮಾಡಲ್ವೋ? ಹಾಗಿದೆ ತಪ್ಪ ಒಂದೋ ನಮ್ಮದು. ನಾವು ಬೇರೆಯವ್ರಿಗೆ ಜ್ಞಾನ ಹೇಳಿಕ್ಕೆ ತುಂಬ ಇಂಪಾರ್ಟೆಂಟ್. ಇವತ್ತಿನ ಇದರಲ್ಲಿ ಮುರಳಿಯಲ್ಲಿ ಸಿಟ್ಟು ಮಾಡಬೇಡಿ, ಸಿಟ್ಟು ಮಾಡಬೇಡಿ, ಸಿಟ್ಟು ಮಾಡಬೇಡಿ. ಓಕೆನಾ? ಎಂಥ ಬಾಬಾನ ಬುದ್ಧಿವಂತ ಅಂತಂದ್ರೆ ನೋಡಿ, ಇವತ್ತು ಸಿಟ್ಟು ಮಾಡಬೇಡಿ ಅಂತಂದಾಗ್ಲೇ ಇವತ್ತೇ ನನಗೆ ಪುನಃ 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 ಸಿಟ್ಟಿನ ವಿಷಯಗಳೇ ಬರ್ತಾ ಇದ್ದಾವೆ. ಅದು ಬಂದ ತಕ್ಷಣದಲ್ಲಿ ಏನಾಗ್ತಿದೆ ನನಗೆ ನೆನಪಿ ಬರ್ತಾರೆ. ಬಾಬಾ ಏನು ಹೇಳಿದ್ದಾರೆ ಇವತ್ತು? ಪ್ರಾಕ್ಟಿಕಲ್ ಹೇಳ್ತೇನೆ, ಸರಿನಾ? ಓಕೆ, ಏನು ಇವತ್ತು ಕಾರ್ ತೊಗೊಂಡು ಹೋಗ್ಬೇಕಿತ್ತು ಅಕ್ಕವ್ರ ಹತ್ರ, ಸರಿನಾ? ಇಬ್ಬರು ಅಕ್ಕದಿಂದ ಕರ್ಕೊಂಬರ್ಬೇಕಿತ್ತು. ಸರಿ, ಆ್ಯಕ್ಚುಲಿ ಬಸ್ 7:15 ಬರಬೇಕು, ಬೇಗ ಬಂದುಬಿಟ್ಟಿದೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ಕಾರ್ ನಿಲ್ಲಿಸಿದ್ದೇನೆ, ಇಲ್ಲಿ ಹೊಸಕೂರು ಗೇಟಲ್ಲಿ ಪಕ್ಕದಲ್ಲೇ. ಅಷ್ಟೊತ್ತಿಗೆ ಏನಾಗಿಬಿಟ್ಟಿದೆ ಅಂತಂದರೆ ಅವ್ರು ಬಂದುಬಿಟ್ಟಿದ್ದಾರೆ. ಅಲ್ಲೇ ಕಾರ್ ನಿಲ್ಲಿಸಿದ್ದು, ನಾನು ಯೂ ಟರ್ನ್ ಮಾಡಿ ನಿಲ್ಲಿಸಬೇಕು ಅಂತ ನನ್ನ ಪ್ಲ್ಯಾನಿಂಗ್. ಅಲ್ಲಿ ನಿಲ್ಲಿಸ್ಬಿಟ್ಟು ಬರೀ ಕರ್ಕೊಂಡು ಬಂದುಬಿಟ್ಟು ಏನು ಮಾಡಿದೆ, ಕಾರಲ್ಲಿ ಕೂರಿಸ್ಬಿಟ್ಟು ನಾನು ಯೂ ಟರ್ನ್ ಮಾಡ್ತಾ ಇದ್ದೀನಿ. ಒಂದು ಸಲ ಟರ್ನ್ ಆಗಿಲ್ಲ. ಅದೇನಾಗಿದೆ, ಇವ್ರ ಕಾರಲ್ಲಿ ರಿವರ್ಸ್ ಗೇರ್ ಹಾಕಬೇಕಂತ ಈ ಕಡೆಗೆ ಬರಬೇಕು. ಕೆಲವೊಂದು ಕಾರಲ್ಲಿ ಅಂತ ಹಿಂಗಿರ್ತದೆ. ಓಕೆನಾ? ನಾನು ಇಲ್ಲಿ ನೋಡ್ತಾ ಇದ್ದರೆ ರಿವರ್ಸ್ ಗೇರ್ ಬಿಡ್ತಾ ಇಲ್ಲ. ಓಕೆ, ಆಮೇಲೆ ಹಿಂಗೆ ಮಾಡಿಬಿಟ್ಟು ಮಾಡಿದ್ರೆ ನಾನು ರಿವರ್ಸ್ ತೊಗೊಂಡ್ಬಿಟ್ಟು ಆ ಕಡೆನೂ ವೆಹಿಕಲ್ ನಿಂತಿದೆ, ಈ ಕಡೆನೂ ವೆಹಿಕಲ್ ನಿಂತಿದೆ. ಟರ್ನ್ ಮಾಡಿದಾಗ ಒಬ್ಬನು ಜೋರಾಗಿ ಕೂಗ್ತಾ ಇದೆ, ಗೂಬೆ ಅಂತ. ನನಗೆ ಗೊತ್ತು, ನನಗೆ ಕೂಗ್ತಿದ್ದೆ ನಾನು. ಜೋರಾಗಿ ಹೋಗ್ತಾ ಇರೋದು ಗೊತ್ತಾಗ್ತದೆ ಇಲ್ಲಿ ಪಕ್ಕದಲ್ಲಿರೋನು. ಓಕೆನಾ? ಗೂಬೆ ಸರಿಗ ಡ್ರೈವಿಂಗ್ ಹೊಡ್ಲಿಕ್ಕೆ ನನಗೆ ಗೊತ್ತು. ನಾನು ಅವ್ನ ಕಡೆ ನೋಡಿ ಇಲಾಖೆ ನನಗೆ ಅನ್ಬೋದು ಏನಂತ, ಇವತ್ತೇನು ಮಾಡಬಾರ್ದು, ಸಿಟ್ಟು ಮಾಡಬಾರ್ದು ಅಂತ ಬಾಬಾ ಪದೇ 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 ಮೊದಲು ಹೇಳಿದ್ರು. 4 ಲೈನ್ ಆದ ತಕ್ಷಣ ಬಾಬಾ ಹೇಳಿದ್ದಾರೆ ಏನಂತ, ಕ್ರೋಧ ಹೇಳೋದು 2ನೇ ನಂಬರ್ ಇದೇನು, ಅದು ವಿಕಾರ, ಅದನ್ನು ಮಾಡಬಾರ್ದು ಅಂತ ನಾನು ಬೆಳಗ್ಗೆ ಮುರಳಿ ಕೇಳ್ಕೊಂಡು ಹೋಗಿರೋದಕ್ಕೆ ಅವ್ರು ಗೂಬೆ ಹೇಳಿದ್ರು ಕೂಡ ನನಗೇನಾಗಿಲ್ಲ, ಏನು ಬೇಜಾರಾಗಿಲ್ಲ. ಯಾಕೆ ಹೇಳಿ, ಇವತ್ತೇನು ಮಾಡಿದ್ದಾರೆ ಬಾಬಾ? ಹೇಳಿದ್ದಾರೆ ಏನಂತ, ಕೋಪ ಮಾಡಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರತಿದಿನ ಮುರಳಿ ಓದಿ ಅಂತ ಹೇಳೋದು ಅಂತದ್ದು ಅದಕ್ಕೇನೆ. ಇಲ್ಲ ಅಂತ ಹೇಳಿದಿದ್ರೆ ನಾನು ಬೇಕಂತ ಮಾಡಿದ್ದೇನಾ, ನನಗಿದು ಗೊತ್ತಿಲ್ಲ, ನನ್ನ ಅವನು ನಾನು ಎದುರುಗಡೆ ಜಗಳ ಮಾಡ್ತಿದ್ದು ಮನಸ್ಸಿಂದ ಬೇಕಾದಷ್ಟು ಏನು ಮಾಡಿಬಿಡ್ತಿದ್ದು, ನಾನು ಜಗಳ ಮಾಡ್ತಿದ್ದಲ್ವಾ. ಅಂದರೆ ಅದಕ್ಕೆ ಯಾವ ಸಮಯದಲ್ಲಿ ಏನಾಗತ್ತೆ ಅಂತ ಬಿಟ್ಟು ಬಾಬನಿಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಅದಕ್ಕೆ ನಾವು ಹೇಳೋದು ಏನು ಮುರಳಿ ಇದು ನಿಮಗೋಸ್ಕರ. ಯಾರಿಗೋಸ್ಕರ? ಅದನ್ನು ಆ ದಿನ ಅದನ್ನು ಧಾರಣೆ ಮಾಡಿಬಿಟ್ಟು ನೋಡಿ ಎಷ್ಟು ಮಜಾ ಗೊತ್ತಾ. ಆ ಜ್ಞಾನ ಕೇಳಿಬಿಟ್ಟು ಹೋಗಿರೋದಕ್ಕೆ ಅವ್ರು ಗೂಬೆ ಅಂತ ಹೇಳಿದ್ರಿಗೆ ಖುಷಿ ಆಯಿತು. ಇಲ್ಲ ಅಂತ ಹೇಳಿದ್ರೆ ನನಗೇನಾಗ್ತಿತ್ತು, ನ್ಯಾಚುರಲ್ ನಾರ್ಮಲ್ ಡೇಸ್ನಲ್ಲಿ ಏನಾಗ್ತಿತ್ತು, ಇಷ್ಟು ಬರ್ತಿದೆ. ಅಂದರೆ ಆ ರೀತಿ ಆ ದಿನದಲ್ಲಿ ಏನೇನು ಘಟನಾವಳಿಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ, ಅದಕ್ಕೆ ತಕ್ಕಾಗಿ ನಾವೇನು ಪ್ರೊಟೆಕ್ಷನ್ ಮಾಡಬೇಕು ಅಂತ ಬಾಬಾ ನಮ್ಗೇನು ಮಾಡ್ತಾ ಇರ್ತಾರೆ, ಪುನಃ 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 ಹೇಳ್ತಾ ಇರ್ತಾರೆ. ಓಕೆ ಸರಿ, ಇವ್ರು ಫೋನ್ ಮಾಡ್ತಾ ಇದ್ದಾರೆ, ಅಲ್ಲಿ ನೋಡಿದ್ರೆ ಗಾಡಿ ಸ್ಟಾರ್ಟೇ ಆಗ್ತಾ ಇಲ್ಲ, ಸರಿನಾ? ಆವಾಗಲೂ ಕೂಡ ಏನು ಸಿಟ್ಟು ಮಾಡಬಾರ್ದು, ಸರಿನಾ? ಇವ್ರು ಫೋನ್ ಮಾಡ್ತಿದ್ದಾರಾ, ನಾನು ನೋಡ್ತಾ ಇದ್ದೇನೆ ಏನಂತ, ಇವರು ಬರ್ತಾ ಇರೋದನ್ನು ನಾನು ನೋಡಿದ್ದೇನೆ, ಇವರು ಬಂದಿರು, ಇವ್ರು ನನ್ನ ನೋಡಿದ್ರೆ ಪದೇ ಪದೇ ಫೋನ್ ಮಾಡ್ತಿದ್ದಾರೆ. ಆವಾಗಲೂ ಬಂದು ನಾನು ಸಿಟ್ಟು ಮಾಡಬಾರ್ದು. ನಾನು ಅದಕ್ಕೆ ಹೇಳಿದ್ರು ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಏನಾಗುತ್ತೆ, ಓಕೆ ನಾನು ಈ ಕಡೆಯಿಂದ ಬರ್ತಿದ್ದೆ ಅಂತ ಗೊತ್ತಲ್ವ, ಇವ್ರು ನೋಡ್ಬೋದಿತ್ತಲ್ಲ ಬರ್ತಾ ಇದ್ದೆ, ನಾನಂತೂ ಫುಲ್ ವೈಟಲ್ಲಿ ಇದ್ದೇನೆ, ಎಲ್ಲಿದ್ರು ಕೂಡ ಕಾಣ್ತೇನೆ, ಸರಿನಾ? ನಾನು ಇವ್ರು ಬರ್ತಾ ಇದ್ದಾರಾ ಇಲ್ಲ ಅಂತ ನೋಡ್ತಾ ಇದ್ದೇನೆ, ಇವ್ರು ಬಂದಿರೋದು ಗೊತ್ತಾಯ್ತು, ನಾನು ಟರ್ನ್ ಮಾಡ್ಕೊಂಡು ಬಂದೆ. ಅದು ಅವ್ರದ್ದು ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ? ಯಾಕಂತಂದರೆ ನಾನು ಈ ಕಡೆಯಿಂದ ಹೊರಟಿದ್ದೇನೋ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಸರಿ, ಇನ್ನೊಂದು ಇನ್ಸಿಡೆನ್ಸ್ ಆಯಿತು ಕೇಳಿ. ಬೆಳಿಗ್ಗೆ ಧೀರಜಣ್ಣ ಅಂತ ಒಬ್ಬರಿದ್ರು, ಸರಿನಾ? ಅವರು ಸ್ನಾನಕ್ಕೆ ಹೋಗಿದ್ರು. ಇಲ್ಲಿ ನಮ್ಮ ಇದಿದೆಯಲ್ಲ, ಅದು ಪಿರಾಮಿಡ್, ಅಲ್ಲಿ ಒಂದು ಸ್ವಿಚ್ ಇದೆ, ಎಲ್ಲಿ ಆ ಕಡೆ ರೂಮ್ನಲ್ಲಿ. ಆ ಸ್ವಿಚ್ ಆಫ್ ಮಾಡಿಬಿಟ್ರೆ ಪಕ್ಕದ ಬಾತ್ರೂಮ್ ಸ್ವಿಚ್ಚೂ ಆಫ್ ಆಗ್ತದೆ, ಎಲೆಕ್ಟ್ರಿಕಲ್ ಗೀಸರಿಂದ ಇದು ಆಫ್ ಆಗ್ತದೆ, ಸರಿನಾ? ನಾನು ಸ್ನಾನಕ್ಕೆ ಹೋಗಿದ್ದೀನಿ. ಯಾವಾಗ ಸ್ನಾನಕ್ಕೆ ಹೋಗಿದ್ದೇನೆ? ಇವ್ರು ಬಸ್ಸಿಗೆ ಅರ್ಜೆಂಟಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೀನಿ. ಸರಿ, ಅವ್ರಿಗೆ ಪಾಪ ಗೊತ್ತಿಲ್ಲ, ಅವ್ರು ನಿನ್ನೆ ಬಂದಿರೋ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಯಾಕಂದರೆ ಒಳಗಡೆ ಲೈಟಿಗೂ ಅದೇ ಸ್ವಿಚ್ಚು, ಬಾತ್ರೂಮಿಗೆ ಲೈಟಿಗೂ ಅದೇ ಸ್ವಿಚ್ಚು, ಹೀಟರಿಗೂ ಅದೇ ಸ್ವಿಚ್ಚು. ಅವರು ಆಫ್ ಮಾಡಿದಾಗ ಒಳಗಡೆ ಲೈಟು ಇಲ್ಲ, ನಾನಲ್ಲಿ ಗೀಸರ್ ಹಾಕಿಟ್ಟಿದ್ದೇನೆ, ಯಾವುದೋ ನೀರು ಬಿ ಸಿಗೋದು ಇಲ್ಲ. ನನಗೇನು ಸಿಕ್ಕಿತೋ? ತಣ್ಣೀರು. ಏನು ಮಾಡಬಾರ್ದು? ಸಿಟ್ಟು ಮಾಡ್ಕೊಳ್ಬಾರ್ದು, ಸಿಟ್ಟು ಮಾಡ್ಕೊಳ್ಬಾರ್ದು. ಯಾಕೆ? ಬಾಬಾ ಹೇಳಿದಾರಲ್ವಾ ಸಿಟ್ಟು ಮಾಡ್ಕೊಳ್ಬಾರ್ದು ಇವತ್ತದು. ಯಾಕಂದ್ರೆ ಅವ್ರು ತಪ್ಪಿಲ್ಲ, ಅವ್ರಿಗೆ ಗೊತ್ತಿಲ್ಲ.
ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಅದು ಮಾಡಿದ್ದಾರೆ, ಅವ್ರದ್ದು ತಪ್ಪಿಲ್ಲ. ಅವರು ಹಾಗೆ ಆ ಮುರುಳಿಯ ಪಾಯಿಂಟ್ಸ್ಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಆತ್ಮೀಯರೇ, ಅದರ ಪ್ರಭಾವ ನಮ್ಮಲ್ಲಿ ಬಿಡೋದು. ಅಂದರೆ ಸದಾಕಾಲ ನಾವು ಯೋಗ 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 ಅಂತ ಅಷ್ಟೇ ಅಲ್ಲ, ಈ ರೀತಿ ದಿನನಿತ್ಯದಲ್ಲಿ ಬರುವಂಥ ಘಟನಾವಳಿಗಳು, ಅದಕ್ಕೆ ತಕ್ಕ ಹಾಗೆ ಬಾಬಾ ಕರೆಕ್ಟಾಗಿ ಹೇಗೆ ಮುರಳಿಯನ್ನು ಹೇಳಿಡ್ತಾನೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮಜಾ ಏನು ಗೊತ್ತುಂಟಾ? ನಂಗೆ ಮುರಳಿ ಪಾಯಿಂಟ್ ನೆನಪು ಬರೋದು ಯಾವಾಗ ಗೊತ್ತುಂಟು? ಅಲ್ಲೆಲ್ಲ ಜಗಳ ಗಿಗಳ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಬಂದು ಕುತ್ಕೊಂಡ್ಮೇಲೆ ಮುರಳಿ ಪಾಯಿಂಟ್ ನೆನಪು ಬರ್ತದೆ. ಬೆಳಗ್ಗೆ ಮುರಳಿ ಓದಿರ್ತೀವಿ, ಎಲ್ಲನೂ ಮಾಡಿರ್ತೀವಿ, ಆದರೆ ಆ ಸಮಯದಲ್ಲಿ ನಮಗೇನಾಗೋದಿಲ್ಲ, ನೆನಪು ಬರೆದಿದ್ದಾಗ ಅದು ಧಾರಣೆ ಅಂತ ಆಗೋದಿಲ್ಲ. ಧಾರಣೆ ಯಾವಾಗ ಆಗ್ತದೆ? ನನ್ನ ಬ್ಯಾಗಲ್ಲಿ ಛತ್ರಿ ಇದ್ದು ಮಳೆ ಬಂದು ನಾನು ಛತ್ರಿ ಓಪನ್ ಮಾಡೋದಿಲ್ಲ ಅಂತಂದರೆ ಛತ್ರಿ ನಾನೇನಾಗ್ಬಿಡ್ತಾನೆ, ಮಳೆಯಲ್ಲಿ ಹೋಗ್ಬಿಡ್ತಾನೆ. ಅದಕ್ಕಾಗಿ ಬಾಬಾ ಹೇಳಿರುವಂಥ ಮುರಳಿಯನ್ನು ನಾನು ಎಷ್ಟರ ಮಟ್ಟಿಗೆ ನಾವು ಓದ್ತಾ ಇದ್ದೀವಿ. ಅದನ್ನು ನಾನು ಮುರಳಿ ಓದಿದ 10 ನಿಮಿಷದಲ್ಲಿ ಪೂರ್ತಿ ಓದಿ ಮುಗಿಸಿದ್ದೇನೆ ನಾನು. ಓಕೆನಾ? 4:45 ಆದಮೇಲೆ ಓದ್ಬಿಟ್ಟು 10 ನಿಮಿಷದಲ್ಲಿ ಮುಗಿಸಿದೆ. ಅದೂ ಕೂಡ ಅದ್ರ ಕಡೆಗೆ ಏನಿರ್ತದೆ, ನಮ್ಮದು ಗಮನ ಇರ್ತದೆ. ಬಾಬಾ ಏನು ಹೇಳ್ತಿದ್ದಾರೆ, ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾರೆ. ಅದಕ್ಕೆ ಇದನ್ನೆಲ್ಲವನ್ನು ಜೀವನದಲ್ಲಿ ನೀವು ಧಾರಣೆ ಮಾಡ್ತಾ ಮಾಡ್ತಾ ಹೋದರೆ ಆತ್ಮೀಯರೇ, ಏನು ಆ ದಿನ ಬಿಲ್ಲು ಬಾಣಗಳು ನಿಮ್ಮಲ್ಲಿ ಬರೋದು ಇದ್ದಾವಲ್ಲ, ಅದೆಲ್ಲ ಏನಾಗ್ಬಿಡ್ತದೆ, ಪವರ್ ಏನಾಗ್ಬಿಡ್ತದೆ, ಕಡಿಮೆ ಆಗ್ತಾ ಇರ್ತದೆ. ಅದಕ್ಕಾಗಿ ಧಾರಣೆಯನ್ನು ಮಾಡಿ, ಗಮನವನ್ನು ಕೊಡಿ. ಬರೀ ಯೋಗ ಯೋಗ ಅಂತದ್ದು ಇದ್ರೂ ಆಗೋದಿಲ್ಲ. ಈ ಪಾಯಿಂಟ್ಸ್ಗಳು ಕೂಡ ಸಮಯಕ್ಕೆ ತಕ್ಕಾಗಿ ನಿಮ್ಗೆ ಏನು ಬರ್ತಾ ಇರಬೇಕು, ನೆನಪು ಬರ್ತಾ ಇರಬೇಕಾಗ್ತದೆ. ಓಕೆ, ಇದನ್ನೆಲ್ಲ ಮಾಡ್ತಾ ಹೋದಾಗ ಈಶ್ವರಿ ಜೀವನ ಏನು ಅಂತ ಬಿಟ್ಟು ನಮ್ಗೇನಾಗ್ತಾ ಹೋಗ್ತದೆ, ಸುಖಮಯ ಆಗ್ತಾ ಹೋಗ್ತದೆ. ಆದ್ಮೇಲೆ ನಿಮ್ಮದೇ ಒಂದು ಪ್ರಪಂಚ ಇರ್ತದೆ. ಏನಿರ್ತದೆ? ನಿಮ್ದೇನಿರ್ತದೆ, ಒಂದು ಪ್ರಪಂಚ. ಯಾರ ಜೊತೆಗೆ? ಇವತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾರ ಜೊತೆ ಪ್ರಪಂಚ? ಮೊಬೈಲ್ ಜೊತೆಗೆ ಪ್ರಪಂಚ. ಹಾಗೆ ನಿಮ್ಗೆ ಯಾರ ಜೊತೆ ಪ್ರಪಂಚ ಇರ್ತದೆ? ಹಾಗಂತ ನಾವು ಎಲ್ಲ ಕರ್ಮ ಮಾಡ್ತಾ ಇರಬೇಕು. ಎಲ್ಲ ಕರ್ಮವನ್ನು, ಗೃಹಸ್ಥ ಧರ್ಮದ ಎಲ್ಲ ಕರ್ಮವನ್ನು ಮಾಡ್ತಾ ಇರಬೇಕು. ಆದ್ಮೇಲೆ ಸದಾ ಕಾಲ ಇಲ್ಲಿಂದ ಪರಮಾತ್ಮನ ಶಕ್ತಿ ಹೋಗ್ತಾ ಇರಲಿ. ನೀವು ಪೇಮೆಂಟ್ ಮಾಡ್ತಾ ಇರಿ. ನೀವು ಎಲ್ಲೇ ಹೋದ್ರೂ ಕೂಡ ಜನರಿಗೆ ಹಣ ಕೊಡ್ತಾರೆ ಅಂತಂದ್ರೆ ಜನ ನಿಮ್ಮ ಸುತ್ತಮುತ್ತಲು ಇರ್ತಾರೋ ಇರಲ್ವೋ? ನೀವು ಸಾಲ ಕೇಳ್ತೀರಿ ಅಂದರೆ ಜನ ನಿಮ್ಮ ಹತ್ರ ಬರ್ತಾರೋ ಬರಲ್ವೋ? ಅಲ್ವಾ? ಹಾಗೇನೆ ಇಲ್ಲಿ ಪರಮಾತ್ಮನ ಶಕ್ತಿಯನ್ನು ಕೊಡ್ತಾ ಹೋಗಿ ಕೊಡ್ತಾ ಹೋಗಿ ಕೊಡ್ತಾ ಹೋಗಿ ಎಷ್ಟು ಪರಮಾತ್ಮ ನಿಮ್ಮ ಜೊತೆಲಿ ಇರ್ತಾರೆ ನೋಡಿ, ಮತ್ತು ಇಷ್ಟು ಆತ್ಮಗಳು ನಿಮ್ಮ ಹತ್ರ ಬರ್ತಾರೆ ನೋಡಿ, ಎಷ್ಟು ನಿಮ್ಮ ಜೀವನ ಏನಾಗ್ತಾ ಇರ್ತದೆ, ಸುಖಮಯವಾಗ್ತಾ ಇರ್ತದೆ. ಒಂದು ಆತ್ಮೀಯರ ಅರ್ಥ ಮಾಡ್ಕೊಳ್ಳಿ, ಯಾವುದನ್ನ ಪ್ರಪಂಚದಲ್ಲಿ ಜನ 2 ವರ್ಷದಿಂದ ಹುಡುಕ್ತಾ ಇದ್ದಾರೋ ಅದನ್ನು ಕೊಡುವಂಥ ಶಕ್ತಿ ಯಾರಲ್ಲಿದೆ? 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 ಯಾರು ಕೊಡ್ತಾರೆ? ಅಲ್ಲ, ನೀವು ಸಾಧನ ಅಷ್ಟೇ. ನೀವು ಸಾಧನ ಅಷ್ಟೇ ಬಿಟ್ಟು ನೀವು ಕೊಡ್ತಾ ಇಲ್ಲ. ನಿಮಗೆ ಗೊತ್ತಿರೋದೇನು ಅಂತಂದ್ರೆ, ಅವರಿಗೆ ಕೊಡ್ಲಿಕ್ಕೆ ನಾನು ಚಾನಲ್ ಅಷ್ಟೇ. ನಾನು ಯಾರು ಹೇಳಿ? ಚಾನಲ್ ಅಷ್ಟೇನೆ, ಅಷ್ಟೇ ಬಿಟ್ಟು ನಾನು ಕೊಡ್ತಾ ಇಲ್ಲ. ಆ ಸಾಧನ ನನ್ನದು ಅಲ್ಲ. ಅದಕ್ಕಾಗಿ ಆ ಉದ್ಯೋಗವನ್ನು, ಆ ಕೆಲಸವನ್ನು ನಿಮ್ಮಲ್ಲಿ ವಿನಂತಿ, ಈ 3 ದಿನ ಇಲ್ಲಿ ಮಾಡಿಬಿಟ್ಟು ನೋಡಿ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಅಂತ. 3 ದಿನ, ಇವತ್ತು ನಾಳೆ ನಾಡಿದ್ದು ಏನು ಮಾಡೋದು, ಮನಸ್ಸನ್ನು ಬಾಬನ ಜೊತೆಗೆ ಇಡೋದು. ಬಾಬಾ ಸಪ್ತಗುಣಗಳನ್ನು ಫ್ಲೋ ಮಾಡ್ತಾ ಇದ್ದಾರಾ ಇಲ್ಲ ಅಂತ ನೋಡೋದು. 3 ದಿನ ಮಾಡಿಬಿಟ್ಟು ನೋಡಿ ಎಷ್ಟು ನಿಮ್ಮಲ್ಲಿ ಆತ್ಮಿಕವಾಗಿ, ಆಂತರಿಕವಾಗಿ ಎಷ್ಟು ಪವರ್ಫುಲ್ ಬದಲಾವಣೆಗಳು ಬರ್ತವೆ, ಎಷ್ಟು ಲಾಭ ಆಗತ್ತೆ, ಎಷ್ಟು ಸಂಪಾದನೆ ಆಗತ್ತೆ. ಸೀರಿಯಸ್ ಆಗಿ ಮಾಡಿ, ಗಮನ ಕೊಟ್ಬಿಟ್ಟು ಮಾಡಿ, ಖುಷಿಯಿಂದ ಮಾಡಿ, ಮನಸ್ಸಿನಿಂದ ಮಾಡಿ, ವಿಧಿಯಿಂದ ಮಾಡಿ. ಹೆಸರು ಕೀರ್ತಿಗೋಸ್ಕರ ಮಾಡಬಾರ್ದು. ಓಕೆನಾ? ಹೊಗಳಿಗೆಗೋಸ್ಕರ ಮಾಡಬಾರ್ದು. ಆಗ ಮಾಡಿದಾಗ ಯಾವ ಪ್ರಮಾಣದಲ್ಲಿ ಆ ಒಂದು ಸುಖದ ಅನುಭವ ಆಗಬೇಕು, ಆ ಪ್ರಮಾಣದ ಸುಖದ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಕೊನೆಯ ಮಾತು, ಈ ನೀವೇನು ಮನಸಾ ಸೇವೆಯನ್ನು ಮಾಡ್ತೀರೋ ಇದು ಯಾರ ಕಣ್ಣಿಗೂ ಕಾಣೋದಿಲ್ಲ. ಏನಾಗೋದಿಲ್ಲ? ಒಂದು ವಿಷಯ ಅರ್ಥ ಮಾಡಿ, ಯಥಾರ್ಥವಾಗಿ ಬಾಬಾ ಹೇಳ್ತಾ ಇರುವಂಥ ಮನಸಾ ಸೇವೆಯನ್ನ ಮಾಡಿದರೆ ನಿಮಗೆ ಬಾಬಾ ಬಿಲ್ಡಿಂಗ್ ಕಟ್ ಕೊಡೋದಿಲ್ಲ, ನಿಮಗೆ ಬಾಬಾ ಕಾರ್ ಕೊಡೋದಿಲ್ಲ, ನಿಮಗೆ ಇನ್ಕ್ರಿಮೆಂಟ್ ಸಿಗೋದಿಲ್ಲ, ನಿಮಗೆ ಪ್ರಮೋಷನ್ ಸ್ಥೂಲವಾಗಿ, ಯಾವುದಲ್ಲಿ ಸ್ಥೂಲವಾಗಿ ಸಿಗೋದಿಲ್ಲ. ಆಂತರಿಕವಾಗಿ ಏನಾಗಿರ್ತೀರಿ? ಒಳಗಡೆಯಿಂದ, ಮನಸ್ಸು ಬುದ್ಧಿಯಿಂದ, ಸಪ್ತ ಗುಣಗಳಿಂದ ಏನಾಗಿರ್ತೀರಿ? ತುಂಬ ಫುಲ್ ಆಗಿರ್ತೀರಿ. ಮಕ್ಕಳೇ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹಣ, ಅಂತಸ್ತು, ಅಧಿಕಾರ, ಡಿಗ್ರಿ, ಶಿಕ್ಷಣ, ಹೆಸರು, ಕೀರ್ತಿ, ಇದು ಯಾವುದೂ ಕೂಡ ಫೈನಲ್ ಎಕ್ಸಾಮಲ್ಲಿ ನಿಮ್ಗೆ ಹೆಲ್ಪು. ಹೌದಾ? ನನ್ನ ಮಗನು ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕಿದ್ದಾನೆ. ಹಾಕಿದ ತಕ್ಷಣ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತಾನೆ ಅವನು. ಪ್ರತಿದಿನ ನಾನೇನು ಮಾಡ್ತೇನೆ, ನನ್ನ ಮಕ್ಕಳನ್ನು ಏನು ಮಾಡ್ತೇನೆ, ಒಳ್ಳೆ ಯಾವುದಲ್ಲಿ ಬಸ್ಸಲ್ಲೇ, ಟ್ಯೂಷನ್ ಎಲ್ಲ ಕಡೆಗೂ ನಾನು ಕಳಿಸ್ತೇನೆ. ಓಕೆ, ಅವನು ಬುಕ್ಸ್ಗಳು ಏನಿದಾವಲ್ಲ, ಒಳ್ಳೊಳ್ಳೆ ಕ್ವಾಲಿಟಿ ಬುಕ್ಸ್ಗಳು, ಅವನು ಬ್ಯಾಗ್ ಹಾಕ್ಕೊಳ್ತಾನಲ್ಲ, ಬ್ಯಾಗು,
ಆ ಬ್ಯಾಗ್ ಒಂದು 50,000 ರೂಪಾಯಿದು, ಬಟ್ಟೆ ಶೂಗೆ ಎಲ್ಲ ಒಂದು 1,00,000 ರೂಪಾಯಿದು ಎಲ್ಲ ಸಾಧನವನ್ನು ಕೊಡ್ತಾನೆ. ಒಳ್ಳೆ ಕ್ಯಾಲ್ಕುಲೇಟರ್, ಕಂಪ್ಯೂಟರ್ ಎಲ್ಲ ಕೊಡ್ತಾನೆ. ಯಾರಿಗೆ? ಮಗನಿಗೆ. ಯಾವುದಕ್ಕೆ? ಶಿಕ್ಷಣಕ್ಕೆ ಓದ್ಲಿಕ್ಕೆ. ಸರಿ, ಪರೀಕ್ಷೆ ಟೈಮ್ನಲ್ಲಿ ಇದೆಲ್ಲವನ್ನ ಅವನು ಕ್ಲಾಸ್ ರೂಮಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ? ತಗೊಂಡು ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ? ಅದ್ಯಾವ್ದಾದ್ರು ಬರುತ್ತಾ ಅವನ ಜೊತೆಯಲ್ಲಿ? ಏನು ಬರ್ತದೆ? ನಿರಾಕಾರದಲ್ಲಿ ಏನಿದೆ ಅದು ಮಾತ್ರ ಬರ್ತದೆ ಆತ್ಮೀಯರು. ಅದಕ್ಕಾಗಿ ಅಂತಿಮ ಸಮಯದ ಪರೀಕ್ಷೆಯಲ್ಲಿ ಸ್ಥೂಲ ವಸ್ತುಗಳಾಗಲಿ, ಸ್ಥೂಲ ವ್ಯಕ್ತಿಗಳಾಗಲಿ, ರಕ್ತ ಸಂಬಂಧಿಗಳಾಗಲಿ, ನಿಮ್ಮ ಜೊತೆಯಲ್ಲಿರುವಂಥ ಶರೀರ ಆಗಲಿ, ಶರೀರದ ಮೇಲಿರುವಂಥ ಭಂಗಾರ ಆಗಲಿ, ಇದು ಯಾವುದೂ ಕೂಡ ಬರೋದಿಲ್ಲ. ಬರೋದು ಯಾವುದು? ನಿಮ್ಮತ್ತಿರುವಂಥ ಒಳ್ಳೇದು ಕೆಳ್ಳದು ಕೆಟ್ಟದ್ದು ಏನಿದೆಯಲ್ಲ ಅದು ಮಾತ್ರ ಬರ್ತದೆ. ನಿಮ್ಮ ಜೊತೆಲಿರೋದು ಯಾವುದು? ನಿಮ್ಮಲ್ಲಿರೋದು ಒಳ್ಳೆಯದು ಮತ್ತು ಕೆಟ್ಟದ್ದು, ಇದು ಮಾತ್ರ ನೀವು ತಗೊಂಡು ಹೋಗ್ತೀರಾ. ಬಿಟ್ಟರೆ ಬೇರೆ ಯಾವುದೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಿಮ ಪರೀಕ್ಷೆಯಲ್ಲಿ ಬೇರೆ ಯಾವುದೇ ಸಾಧನದ ಆಧಾರದಲ್ಲಿ ನಿಮ್ಗೆ ಹೆಲ್ಪ್ ಆಗೋದು. ಕೊನೆ ಪ್ರಶ್ನೆ, ನಿಮಗೆ ಪಾಠ ಮಾಡಿದಂಥ ಟೀಚರೇ ನಿಮ್ಮ ಸ್ಕೂಲಲ್ಲಿ ಇನ್ವಿಜಿಲೇಟರ್ ಪರೀಕ್ಷೆ ಸಮಯದಲ್ಲಿ. ಯಾರು? ಟೀಚರ್. ಅವ್ರು ನಿಮ್ಮ ಕ್ವಶನಿಗೆ ಉತ್ತರ ಹೇಳ್ತಾರೋ ಹೇಳಲ್ವೋ? ಪಕ್ಕದಲ್ಲಿ ಕ್ಲಾಸ್ ಮೇಟು, ಬೆಂಚ್ ಮೇಟು ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ, ಅವನು ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತಾನೋ ಕೊಡಲ್ವೋ? ಕಾಂಪೌಂಡಿಂದ ಹೊರಗಡೆ ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನ ನೋಡ್ತಾ ಕೂತ್ಕೊಳ್ಳಿ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೋ ಮಾಡಲ್ವೋ? ಪರೀಕ್ಷೆ ಟೈಮಲ್ಲಿ ನೀವ್ಯಾರು? ಒಬ್ಬಂಟಿ. ನೀವ್ಯಾರು? ನೀವು ಒಬ್ಬರೇ. ನಿಮ್ಮಲ್ಲಿ ನೀವು ಸಾಧನೆ ಮಾಡಿ ಎಷ್ಟು ರೆಕಾರ್ಡ್ ಆಗಿದೆ ಅದು ಮಾತ್ರ ಪರೀಕ್ಷೆಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಆದ್ಮೇಲೆ. ಹಾಗೆ ಜೀವನದಲ್ಲೂ ನಾವು ಎಷ್ಟೋ ಪರೀಕ್ಷೆಗಳನ್ನು ಪಾಸ್ ಮಾಡ್ತಾ ಹೋಗ್ತೀವಿ. ಆ ಪರೀಕ್ಷೆ ಪಾಸ್ ಆಗಿರುವಂಥ ಆಧಾರದಲ್ಲಿ ಕೆಲಸ ಸಿಗತ್ತೆ, ಕೆಲಸದ ಆಧಾರದಲ್ಲಿ ಸಂಪಾದನೆ ಸಿಗತ್ತೆ, ಸಂಪಾದನೆ ಆಧಾರದಲ್ಲಿ ನಿಮಗೆಲ್ಲ ಇಷ್ಟಗಳು ಪೂರ್ಣವಾಗ್ತವೆ ಆತ್ಮೀಯರೇ. ಹಾಗೆ ಇಲ್ಲೂ ಕೂಡ ಭಗವಂತನ ನೆನಪು ಮಾಡಿದಾಗ ನಿಮಗೆ ಸ್ಥೂಲ ಬೇಕೋ ಸೂಕ್ಷ್ಮ ಬೇಕೋ? ಯಾವ್ದು ಬೇಕು? ಅದು ಬಾಬನ ಹತ್ರ ನಾವೇನು ಕೇಳ್ತಿದ್ದೀವಿ? ದಯವಿಟ್ಟು ಆದ್ಮೇಲೆ ಈ ಒಂದು ಜನ್ಮ ಸ್ವಲ್ಪ ಊರು ಸುತ್ತೋದು, ತಿನ್ನೋದು, ಶಾಪಿಂಗ್ ಮಾಡೋದು, ಯೂಟ್ಯೂಬ್ ನೋಡ್ಬಿಟ್ಟು ವೆರೈಟಿ ಅಡುಗೆ ಮಾಡೋದು, ತಿನ್ನೋದು, ತಿನ್ನಿಸೋದು, ಊರು ಸುತ್ತೋದು ಎಲ್ಲ ಏನು ಮಾಡಿ ನಿಲ್ಲಿಸುವಂಥ ಕೆಲಸವನ್ನ ಮಾಡಿ. ಆವಾಗ ಗೊತ್ತಾಗತ್ತೆ ನೀವು ಯಾರು ಅಂತ. ಆತ್ಮ ನೀವು ಯಾರಿಗೂ ತೋರಿಸ್ಕೊಡೋದು ಬೇಡ. ದಯವಿಟ್ಟು ಅದೆಲ್ಲ ಮಾಯಾ ಬಜಾರದ್ದು ಎಲ್ಲ ಶೋ, ಮೋಸ ನಮ್ಮನ್ನ ಏನು ಮಾಡುತ್ತೆ? ತಪ್ಪು ದಾರಿಗೆ ಕರ್ಕೊಂಡು ಹೋಗುತ್ತೆ ಆದ್ಮೇಲೆ. ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ, ಮಾಡಿಬಿಟ್ಟು ಮೋಸ ಹೋಗಬೇಡಿ. ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತಾನೆ, ಟೈಲ್ಸು ಸತ್ಯನೋ ಮೋಸನೋ? ಸೆಗಣಿನೇ ಅಲ್ಲ, ಸತ್ಯನೋ ಮೋಸನೋ? ಓಕೆ, ಸ್ಲ್ಯಾಪು ಸತ್ಯನೋ ಮೋಸನೋ? ಸ್ಲ್ಯಾಪಿನ ಮನೆ. ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ ಕೇಳಿ. ಮೊದಲು ನೀವು ಹೆಂಚಿನ ಮನೇಲಿ ಇದ್ರಿ, ಈಗ ಸ್ಲ್ಯಾಪಿನ ಮನೇಲಿ ಇದ್ರಿ. ಸತ್ಯ ಯಾವುದು? ಹೆಂಚಿನ ಮನೆ ಚೆನ್ನಾಗಿರ್ತದೋ ಸ್ಲ್ಯಾಪಿನ ಮನೆ ಚೆನ್ನಾಗಿರ್ತದೋ? ಓಕೆ, ನೆಲದ ಮೇಲೆ ಮಲ್ಕೊಂಡು ಚೆನ್ನಾಗಿರ್ತದೋ ಕುರ್ಲಾನ್ ಬೆಡ್ ಮೇಲೆ ಮಲ್ಕೊಂಡು ಚೆನ್ನಾಗಿರ್ತದೋ? ಮೊದಲು ನೆಲದ ಮೇಲೆ ಮಲ್ಕೊಂಡು ನಿದ್ದೆ ಬರ್ತಿತ್ತೋ ಬರ್ತಿರ್ಲಿಲ್ವೋ? ಇವಾಗ ಯಾಕೆ ನಿದ್ದೆ ಬರಲ್ಲ? ಮನೆ ಎದುರುಗಡೆ ಕಾರ್ ಇದೆಯಲ್ಲ, ಫರ್ನಿಚರ್ಗಳಿದಾವಲ್ಲ. ಓಕೆ, ಮಕ್ಕಳು ಅವಾಗ ಏನು ಎಜುಕೇಷನ್ ಇಲ್ಲ, ನಿದ್ದೆ ಬರ್ತಿತ್ತು. ಇವತ್ತು ಮಕ್ಕಳು ಇಂಜಿನಿಯರ್, ಡಾಕ್ಟರ್ ಮಾಡಿಬಿಟ್ಟು ನಿದ್ದೆ ಬರೋದಿಲ್ಲ. ಇವತ್ತು ಹಣ ಜಾಸ್ತಿ ಆದಷ್ಟು ನಿದ್ದೆ ಬರ್ತಾ ಇಲ್ಲ ಆತ್ಮೀಯರೇ. ಅವಾಗ ಸಾಧನಗಳು ಕಡಿಮೆ ಇತ್ತು, ನಮಗೂ ಜ್ಞಾನ ಜಾಸ್ತಿ ಇರಲಿಲ್ಲ. ಅವಾಗ ಏನಾಗ್ತಿತ್ತು? ನಿದ್ದೆ ಚೆನ್ನಾಗಿ ಬರ್ತದೆ. ಇವತ್ತೆಲ್ಲ ಇದೆ. ಹಳೆ ಕಾಲದಲ್ಲಿ ನಾವು ಹಳ್ಳಿ ಮನೆಗಳಿಗೆ ಹೋದ್ರೆ ಒಳಗಡೆಯಿಂದ ಹೊರಗಡೆ ಹೋದ್ರು ಯಾರು ಇರ್ತಾ ಇರಲಿಲ್ಲ ಮನೆಯಲ್ಲಿ, ಅಲ್ವಾ? ಇವತ್ತು ಮನೇಲಿ ಜನ ಇದ್ದು ಹೊರಗಡೆ ಹೋಗಿ ಇದೆ ಎಚ್ಚರಿಕೆ ಅಂತ, ಅಂದರೆ ಒಳಗಡೆಗೆ ಬರಬೇಡಿ ಅಂತ. ಇಂಥ ಒಂದು ಮನೋಸ್ಥಿತಿ ಬಂದಿದೆ ಆತ್ಮೀಯರೇ. ಅದಕ್ಕಾಗಿ ಪ್ರಪಂಚದಲ್ಲಿ ಶ್ರೀಮಂತರಾಗಿ ವಿಶ್ವಕ್ಕೆ ದಾನ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇದೆ, ಆ ಯೋಗ್ಯತೆ ಇದೆ. ನೀವು ಅದನ್ನು ಮಾಡಲಿಕ್ಕೆ ಸಾಧ್ಯ. ಆ ಮೂಲಕ ಪರಮಾನಂದವನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ನೀವು ಎಷ್ಟೇ ಬೇಕಾದರೂ ಸಾಧನೆ ಮಾಡಿ ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟು ಪೂರ್ತಿ ವಿಶ್ವಕ್ಕೆ ಅತಿ ಅವಶ್ಯಕತೆ ಇರುವಂಥ ಪರಮಾತ್ಮನ ಶಕ್ತಿಯನ್ನು ಕೊಟ್ಟಾಗ ಆಗುವಂಥ ಸುಖವನ್ನು ಪ್ರಪಂಚದ ಯಾವುದೇ ಕರ್ಮವಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ಹೇಳ್ತಾರೆ, ಮತ್ತೇನು ಮಾಡೋದು ಬೇಡ ಮಕ್ಕಳೇ, ಮನಸ್ಸನ್ನು ನನ್ನ ಕೈಲಿಡಿ, ಆ ಮನಸ್ಸನ್ನು ಕೆಲಸ ಮಾಡಲಿಕ್ಕೆ ನನ್ನ ಕೈಲಿ ಕೊಡಿ. ಆದ್ಮೇಲೆ ಸಮಯ ತುಂಬಾ ಕಡಿಮೆ ಇರುವಂಥ ಕಾರಣದಿಂದ, ಸಂಗಮ ಯುಗದಲ್ಲಿ ಇರುವಂಥ ಕಾರಣದಿಂದ ಇನ್ನು ಮೇಲೆ ತನು ಮನ ಧನವನ್ನು ನೀವು ಉಪಯೋಗ ಮಾಡಬೇಕು. ನೀವು ಯಾರ ಜೊತೆ ಎಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅವನು ಉಪಯೋಗ ಮಾಡಬೇಕು. ಯಾರು ಉಪಯೋಗ ಮಾಡಬೇಕು? ನೀವು ಉಪಯೋಗ ಮಾಡಬೇಕು, ಬೇರೆಯವರು ಉಪಯೋಗ ಮಾಡಬೇಕು. ಸರಿ,
ಲಾಸ್ಟ್ ಒಂದು ಪ್ರಶ್ನೆ, ಎಲ್ಲರೂ ಉತ್ತರ ಕೊಡಬೇಕು. ಪಾಸ್ ಆಫ್ ಎಲ್ಲ ನೋಡೋಣ. ನಿಮಗೆ ತುಂಬ ಕಾಯಿಲೆ ಬಂದಿದೆ. ಏನು ಬಂದಿದೆ? ತುಂಬ ಸೀರಿಯಸ್ ಕಾಯಿಲೆ ಬಂದಿದೆ, ಕ್ಯಾನ್ಸರ್ ಬಂದಿದೆ. ಏನು ಬಂದಿದೆ? ಕ್ಯಾನ್ಸರ್. ಓಕೆ, ಯಾರಿಗೆ ಬಂದಿದೆ ಕ್ಯಾನ್ಸರು? ಶರೀರಕ್ಕೆ ಬಂದಿದೆ. ಅವಾಗ ಶರೀರ ತೊಗೊಂಡೋಗಿ ಏನು ಮಾಡ್ತೀರಿ? ಡಾಕ್ಟರ್ ಹತ್ರ ಕೊಡ್ತೀರಿ. ಓಕೆ, ಆ ಶರೀರವನ್ನು ನೀವು ಉಪಯೋಗ ಮಾಡ್ಬೋದು, ಡಾಕ್ಟರ್ ಉಪಯೋಗ ಮಾಡ್ಬೋದು. ಯಾರು ಉಪಯೋಗ ಮಾಡ್ಬೋದು? ಓಕೆ, ನಿಮ್ಮನ್ನು ಆಪರೇಷನ್ ಥಿಯೇಟ್ರಲ್ಲಿ ಇಟ್ಟಿದ್ದಾರೆ. ಎಲ್ಲಿಟ್ಟಿದ್ದಾರೆ? ಯಾಕೆ? ಯಾರನ್ನ ಆಪರೇಷನ್ ಮಾಡೋದು? ಯಾರ್ದದು ಶರೀರ? ಶರೀರ ಯಾರ್ದು? ಶರೀರ ಯಾರ್ದು? ನಿಮ್ದು. ಶರೀರ ನಿಮ್ದು. ಯಾರ ಕೈಲಿ ಕೊಟ್ಟಿದ್ದೀರಿ ಇವಾಗ? ಯಾಕೆ ಕೊಟ್ಟಿದ್ದೀರಿ? ಅದಕ್ಕೆ ಕಾಯಿಲೆ ಬಂದಿದೆ, ಅದಕ್ಕೆ ರೋಗ ಬಂದಿದೆ. ಆ ರೋಗ ಗುಣ ಮಾಡುವಂಥ ಶಕ್ತಿ ಯಾರಲ್ಲಿದೆ? ಡಾಕ್ಟರ್ ಕೈಲಿ. ಎಲ್ಲ ಫಿಕ್ಸ್ ಆಗಿದೆ, ಎಲ್ಲ ಆಗಿದೆ. ಓಕೆ, ಈಗ ಆಪರೇಷನ್ ಥಿಯೇಟರ್ ಹೋಗ್ಬಿಟ್ಟು ಮಲ್ಕೊಂಡಿದ್ದೀರಾ. ಅದನ್ನು ನೀವು ಉಪಯೋಗ ಮಾಡ್ಬೋದು ಮತ್ತು ಡಾಕ್ಟರ್ ಉಪಯೋಗ ಮಾಡ್ಬೋದು. ಎರಡೇ ಆಪ್ಷನಲ್. ಓಕೆನಾ? ನೀವು ಬೇರೆ ಯಾರ ಕೈಲಿ ಕೊಟ್ಟಿಲ್ಲ. ಈಗ ಆ ಶರೀರವನ್ನು ಡಾಕ್ಟರ್ ಕೈಯಲ್ಲಿ ಕೊಡ್ತಿರೋ ನೀವೇ ಉಪಯೋಗ ಮಾಡ್ತಿರೋ? ಯಾಕೆ? ಈಗ ಬಾಬಾ ಹೇಳ್ತಾನೆ, 5000 ವರ್ಷದಿಂದ ನೀವು ಕರ್ಮ ಮಾಡಿ 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 ಈ ಮನಸ್ಸಿಗೆ ಕಾಯಿಲೆ ಬಂದಿದೆ. ಏನು ಬಂದಿದೆ? ಈ ಕಾಯಿಲೆ ದೂರ ಮಾಡಬೇಕು ಅಂತ ಬಿಟ್ಟು ನಿಮ್ಮಪ್ಪ ICU ರೆಡಿ ಮಾಡಿಬಿಟ್ಟು ಈ ಮನಸ್ಸನ್ನು ನನ್ ಕೊಡು ಅಂತ ಕೇಳ್ತಿದ್ದಾರೆ. ಈಗ ಬುದ್ಧಿವಂತರಾದಂಥ ನೀವು ಮನಸ್ಸನ್ನು ನೀವೇ ಉಪಯೋಗ ಮಾಡ್ಕೊಂಡ್ಬಿಟ್ಟು, ಡಾಕ್ಟ್ರೇ ಇವತ್ತು ಬೇಡ ಆಪರೇಷನ್ನು, ನಾಳೆಗೆಳೆ ನೋಡೋಣ ಅಂತ ಅಲ್ಲಿಂದ ಮನೆಗೆ ಬಂದರೆ ನೀವು ಬುದ್ಧಿವಂತರೋ ಬುದ್ಧುಗಳು? ಅದನ್ನೇ ಮುಂದಿನ ಭಾನುವಾರದ ಮುರಳಿ, ಸರಿನಾ? ಅದಕ್ಕಾಗಿ ಯಾಕಂತಂದ್ರೆ ಈ ಡಾಕ್ಟ್ರು ನಿಮಗೆ ಕೇಳಿದಾಗ ಬರೋದಿಲ್ಲ. ಕ್ಯಾನ್ಸರ್ ಡಾಕ್ಟ್ರು ಎಲ್ಲ ಕಡೆಗೂ ಬರೋದಿಲ್ಲ. ಫಾರಿನ್ನಿಂದ ಬಂದಿದ್ದಾರೆ, ನಿಮ್ಮ ಊರಿಗೆ ಬಂದಿದ್ದಾರೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆವಾಗ ನನಗೆ ಸಮಯ ಇಲ್ಲ ಅಂತ ಬಿಟ್ಟು ನಾನು ಮನೇಲಿ ಊರು ಸುತ್ತಾ ಇರಬೇಕು, ಅಥವಾ ಅವ್ರು ಬಂದಾಗ ನಾನು ಆಪರೇಷನ್ ಮಾಡ್ಕೊಂಡು ಕಾಯಿಲೆ ಗುಣ ಮಾಡ್ಕೊಳ್ಬೇಕು. ನಾವೇನು ಮಾಡ್ತಿದ್ದೀವಿ? ಅದನ್ನೇ ಬಾಬಾ ಹೇಳಿದ್ರು, ಮನಸ್ಸಾ ಸೇವೆ. 5000 ವರ್ಷದಲ್ಲಿ ಮನಸ್ಸನ್ನು ಸರಿ ಮಾಡುವಂತ ಡಾಕ್ಟರ್ ಯಾರು? ಭಗವಂತ. ಎಲ್ಲಿ ಬಂದಿದ್ದಾರೆ? ಎಲ್ಲಿ ಬಂದಿದ್ದಾರೆ? ನಿಮ್ಮ ಮನೆಗೆ ಬಂದಿದ್ದಾರೆ. ಎಲ್ಲಿಗೆ? ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಂತಲ್ಲ, ಎಲ್ಲಿಗೆ ಬಂದಿದ್ದಾರೆ? ನಿಮ್ಮ ಮನೆಗೆ ಬಂದಾಗ ನಾವು ಮನಸ್ಸನ್ನು ಸಂಪೂರ್ಣವಾಗಿ ಅವನ ಕೈಯಲ್ಲಿ ಕೊಟ್ಟು ಮನಸ್ಸಿನ ಕಾಯಿಲೆಯನ್ನು ಏನು ಮಾಡಬೇಕು? ನಾವು ಯಾರು ಗುಣ ಮಾಡ್ಕೊಳ್ತಾರೋ ಅವರು ಬುದ್ಧಿವಂತರು. ನಿಮಗೆ ಪುರುಸತ್ತಿದ್ದಾಗ ಡಾಕ್ಟರ್ ಬನ್ನಿ ಅಂದರೆ ಬರ್ತಾರೋ ಬರಲ್ವೋ? ಬರ್ತಾರೋ ಬರಲ್ವೋ? ಬರೋದಿಲ್ಲ. ಅವ ಕಾಯಿಲೆ ಹೇಳೋದು ಗುಣ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಮಕ್ಕಳೇ, ಈ ಒಂದು 3 ದಿನದ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಮನಸ್ಸಿನ ಡಾಕ್ಟರ್ ಕೈಯಲ್ಲಿ ಕೊಡೋದರ ಮೂಲಕ ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯನ್ನು ಏನು ಮಾಡಬೇಕು? ಗುಣ ಮಾಡ್ಕೊಳ್ಳಿ. ಇದು 3 ದಿನ ನಾವು ಬಾಬಾನ ಮಕ್ಕಳಿಗೆ ಮನಸ್ಸಿನ ICU. ಇದು ಏನು ಹೇಳಿ? ಮನಸ್ಸಿನ ICU. ಈಗ ನಿಮ್ಮ ಶರೀರವನ್ನು ಕ್ಯಾನ್ಸರಿಗೋಸ್ಕರ ICUನಲ್ಲಿ ಆಪರೇಷನ್ ಮಾಡಲಿಕ್ಕೆ ಇಟ್ಟಾಗ ಅಲ್ಲಿ ಒಳಗಡೆಗೆ ನಿಮ್ಮ ಜೊತೆಗೆ ನಿಮ್ಮ ಮನೆಯವರನ್ನ, ಮಕ್ಕಳನ್ನ, ಬಂಗಾರವನ್ನ, ಮನೆಯನ್ನ, ಊಟ ತಿಂಡಿ ಜ್ಯೂಸು ಎಲ್ಲ ತಗೊಂಡೋಗ್ಲಿಕ್ಕೆ ಪರ್ಮಿಷನ್ ಇರ್ತದೆ ಅಲ್ವಾ? ಏನಿರ್ತದೆ ಪರ್ಮಿಷನ್ನು? ಪರ್ಮಿಷನ್ ಇರ್ತದೆ. ಆಪರೇಷನ್ ಥಿಯೇಟರ್ ತಗೊಂಡೋಗ್ಲಿಕ್ಕೆ ಏನು ಪರ್ಮಿಷನ್ ಇರ್ತದೆ? ಯಾವುದಕ್ಕೆ ಕಾಯಿಲೆ ಬಂದಿದೆಯೋ ಯಾವುದನ್ನು ಸರಿ ಮಾಡಬೇಕು ಅದು ಒಂದು ಬಿಟ್ಟು ಶರೀರದ ಮೇಲಿರುವಂಥ ಕಿವಿಯಲ್ಲಿರುವಂಥ ಸಣ್ಣ ಬಂಗಾರನ ಎತ್ಬಿಟ್ಟು ಏನು ಮಾಡ್ತಾರೆ ಅವರು? ನಿಮ್ಮ ಬಟ್ಟೆಯನ್ನು ಕೂಡ ಉಪಯೋಗ ಮಾಡೋದಿಲ್ಲ, ಅವ್ರದೇ ಬಟ್ಟೆ. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮನಸ್ಸನ್ನು ಕೂಡ 2500 ವರ್ಷವಾಗಿರುವಂಥ ಮನಸ್ಸನ್ನು ಕ್ಲೀನ್ ಮಾಡಬೇಕು. 2.5 ವರ್ಷ ಆ ಮನಸ್ಸನ್ನು ಸುಂದರ ಮಾಡಬೇಕು ಅಂತಂದ್ರೆ ಆ ಸಂಪೂರ್ಣ ಮನಸ್ಸನ್ನು ಯಾರ ಕೈಲಿ ಕೊಡಬೇಕು? ಬಾಬನ ಕೈಲಿ ಕೊಟ್ಟಾಗ ಆ ಕಾಯಿಲೆಯನ್ನು ಬಾಬಾ ಏನು ಮಾಡ್ತಾರೆ? ಗುಣ ಮಾಡ್ತಾರೆ. ಇದಕ್ಕೆ ನೀವು 1 ಪೈಸಾನೂ ಕೊಡೋದು ಬೇಡ, ಇನ್ಶೂರೆನ್ಸು ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಅವರು ಕಾಯಿಲೆಯಿಂದ ಬೇಗ ಹೊರಗಡೆಗೆ ಬರ್ತಾರೆ. ಯಾರು ಕೊಡೋದಿಲ್ವೋ ಅವರು ಇನ್ನೂ ಕಾಯಿಲೆ ಜಾಸ್ತಿ ಮಾಡಿಕೊಂಡು ಜೀವನ ಪೂರ್ತಿ ಅನುಭವಿಸ್ತಾರೆ. ಯಾವುದನ್ನ? ನೋವನ್ನ. ಅದಕ್ಕಾಗಿ ನಿಮ್ಮ ಡಾಕ್ಟರ್ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ ಬಾಬಾ? ಚಿಂತನೆ ಮಡಿವಾಳಕ್ಕೆ ಬಂದಿದ್ದಾರಾ? ಬೆಂಗಳೂರಿಗೆ ಬಂದಿದ್ದಾರಾ? ಇಲ್ಲ, ಬಾಬಾ ಬ್ರಕೂಟಿಯಲ್ಲಿ ಬಂದಿದ್ದಾರಂತೆ. ಬಾಬಾ ಎಲ್ಲಿ ಬರ್ತಾರೆ? ಬಾಬಾ ಎಲ್ಲಿ ಬಂದಿದ್ದಾರೆ? ಬ್ರಕೂಟಿಯಲ್ಲಿ ಬಂದ್ಬಿಟ್ಟು ಮನಸ್ಸನ್ನು ಕೊಡು ಮಗು, ಆ ಆಪರೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾನದು ಆಪರೇಷನ್ ಮಾಡಿದ ಮೇಲೆ ನೋಡು ಆ ಮನಸ್ಸಿನ ಇಷ್ಟು ಪರಿವರ್ತನೆ ಆಗ್ತಾ ಇದೆ ಅಂತ. ಆದ್ಮೇಲೆ ಈ ಮನಸ್ಸನ್ನು ಸರಿ ಮಾಡಿದರೆ ಶರೀರನೂ ಸರಿಯಾಗತ್ತೆ, ಆಮೇಲೆ
ವಾತಾವರಣ ವಾಯುಮಂಡಲನೂ ಸರಿಯಾಗತ್ತೆ, ಸಂಬಂಧನೂ ಕೂಡ ಸರಿಯಾಗತ್ತೆ, ಎಲ್ಲ ರೀತಿಯಲ್ಲಿ ಪರಿವರ್ತನೆ ಹೇಳುವಂಥದ್ದು ಬರ್ತದೆ. ಆದರೆ ಯಾವ ಮಕ್ಕಳು ಆಪರೇಷನ್ಗೆ ಅವಕಾಶ ಇದ್ರೂ ಕೂಡ ಮನೇಲಿ ಆರಾಮಾಗಿದ್ದರೆ ಅವರಲ್ಲಿ ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಶರೀರವನ್ನಂತೂ ತಂದುಬಿಟ್ಟು ಬಾಬನ ಮನೇಲಿ ಇಟ್ಟಿದ್ದೀರಿ, ಆದರೆ ಮನಸ್ಸನ್ನು ಕೂಡ ಎಲ್ಲಿಡಬೇಕು? ಬಾಬನ ಮನೇಲಿ ಇಡಬೇಕು. ಇಷ್ಟು ಕಡೆಗೆ ಮಜಾ ಏನಾಗುತ್ತೆ ಗೊತ್ತಾ? ಹಲ್ಲು ಕೀಳ್ಸ್ಲಿಕ್ಕೆ ಅಂತ ಹೋಗಿರ್ತಾರೆ. ಎಲ್ಲಿ? ಅವ್ರು ಹಿಂದೆ ಮುಂದೆ ಒಂದು 3-4 ಜನ ಇರ್ತಾರೆ, ಸರಿನಾ? ಅವ್ರು ಹಲ್ಲು ಕೀಳಬೇಕಾದ್ರೆ ಒಳಗಡೆ ಗೋ ಅಂತ ಬೊಬ್ಬೆ ಹೊಡಿತಾರೆ. ಯಾರು? ಕೇಳಿಸ್ಕೊಂಡವ್ರು. ಹೊರಗಡೆ ಎದ್ದು ಜಾಗ ಖಾಲಿ ಮಾಡಿ ಬಂದ್ಬಿಡ್ತಾರೆ. ರಿಜಿಸ್ಟ್ರೇಷನ್ ಮಾಡಿರ್ತಾರೆ, ಎಲ್ಲ ಇರ್ತಾರೆ. ಅವ್ರು ನೋವನ್ನು ಕೇಳ್ಬಿಟ್ಟು ಇವನೇನು ಮಾಡಿಬಿಡ್ತಾನೆ? ಒಬ್ಬ. ಹಾಗೆ ನಮ್ಮ ಕಥೆನೂ ಕೂಡ ಹಾಗೆ ಆತ್ಮೀಯರೇ, ಓಕೆನಾ? ಅದಕ್ಕಾಗಿ ದಯವಿಟ್ಟು ಸ್ವಲ್ಪ ಪರಿಶ್ರಮ ಪಡಬೇಕಾಗ್ತದೆ, ಮನಸ್ಸನ್ನು ಪರಮಾತ್ಮನಲ್ಲಿ ಇಡಬೇಕಾಗತ್ತೆ. ಒಂದ್ಸಲ ಸುಖದ ಅನುಭೂತಿ ಆದಮೇಲೆ ಆಮೇಲೆ ನಿಮಗೆ ಪರಿಶ್ರಮ ಕಷ್ಟ ಅಂತ ಅನ್ಸೋದಿಲ್ಲ. ಓಕೆ? ಅಚ್ಚಾ. ಓಂ ಶಾಂತಿ.